ಕರ್ನಾಟಕ ದಲಿತ ಸಿಂಹ ಸೇನೆ ಕಚೇರಿಯಲ್ಲಿ 134ನೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ. ಕೋಲಾರ ನಗರದಲ್ಲಿರುವ ಕರ್ನಾಟಕ ದಲಿತ ಸಿಂಹ ಸೇನೆ ಕಚೇರಿಯಲ್ಲಿ ಸೋಮವಾರದಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಮಾಲಾರ್ಪಣೆ ಮಾಡಿ ಪಾನಕ ಜೊತೆಗೆ ಸಿಹಿ ಹಂಚುವ ಮುಖಾಂತರ 134ನೇ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಿದರು. ಕರ್ನಾಟಕ ದಲಿತ ಸಿಂಹ ಸೇನೆ ರಾಜ್ಯ ಅಧ್ಯಕ್ಷ ಹೂವಳ್ಳಿ ಪ್ರಕಾಶ್ ಅವರು ಮಾತನಾಡಿ, ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಅಂಬೇಡ್ಕರ್ ನಮ್ಮ ದೇಶ ಕಂಡ ಶ್ರೇಷ್ಠ ನಾಯಕರಲ್ಲಿ ಪ್ರಮುಖರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹಿಂದೆ ಅಸ್ಪೃಶ್ಯರೆಂದು ಕರೆಯಲ್ಪಡುತ್ತಿದ್ದ ಭಾರತೀಯ ಸಮಾಜದಲ್ಲಿ ಅಂಚಿನಲ್ಲಿರುವ ಜಾತಿಯಾದ ದಲಿತರ ಹಕ್ಕುಗಳಿಗಾಗಿ ಹೋರಾಡಿದರು. ಸಮಾಜವನ್ನು ಧಿಕ್ಕರಿಸುವ ಸುಧಾರಕ ಸರ್ಕಾರವನ್ನು ಧಿಕ್ಕರಿಸುವ ರಾಜಕಾರಣಿಗಿಂತ ಹೆಚ್ಚು ಧೈರ್ಯಶಾಲಿ ವ್ಯಕ್ತಿ. ಎಲ್ಲ ನಾಗರಿಕರಿಗೆ ಸಮಾನತೆಯ ಕಲ್ಪನೆಗಳನ್ನು ಸ್ಥಾಪಿಸಿದ ಮತ್ತು ಭಾರತವನ್ನು ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಸೃಷ್ಟಿಸಿದ ಭಾರತೀಯ ಸಂವಿಧಾನವು ಮುಖ್ಯವಾಗಿ ಅದರ ಪ್ರಧಾನ ವಾಸ್ತುಶಿಲ್ಪಿಯಾಗಿ ಅವರಿಗೆ ಸಲ್ಲುತ್ತದೆ. ಅಂಬೇಡ್ಕರ್ ಜಯಂತಿಯ ದಿನದಂದು ಭಾರತದ ಹಿಂದುಳಿದ ಸಮುದಾಯಗಳನ್ನು ಸುಧಾರಿಸಲು, ಪೂರ್ವಾಗ್ರಹದ ವಿರುದ್ಧ ಹೋರಾಡಲು ಮತ್ತು ಸಾಮಾಜಿಕ ನ್ಯಾಯವನ್ನು ಆಚರಿಸಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ವ್ಯಕ್ತಿಯನ್ನು ಜನರು ಜಯಂತಿಯೆಂದು ಸ್ಮರಿಸುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಸಂಸದರಾದ ಮಲ್ಲೇಶ್ ಬಾಬು, ಬಣಕನಹಳ್ಳಿ ನಟರಾಜ್, ಹನುಮಪ್ಪ, ರಾಮಾಂಜಿ ಮಾಸ್ಟರ್, ಡಾಕ್ಟರ್ ನಾಗಮಣಿ ಸಿಎಂ, ಕೆಎನ್ ರಾಮೇಗೌಡ ಸಮಾಜ ಸೇವಕ, ಕೋಡಿಕಣ್ಣೂರು ರಾಜಣ್ಣ, ಜಿಲ್ಲಾ ಅಧ್ಯಕ್ಷ ಅಮ್ಜದ್, ಅರುಣ್, ವಕೀಲ ಸತೀಶ್, ಮಾರ್ಜನಹಳ್ಳಿ ಶ್ರೀಧರ್, ಶಿಕ್ಷಕ ಚಂದ್ರಪ್ಪ, ಯಡಹಳ್ಳಿ ದಾಸಪ್ಪ, ಸಹನಾ, ಪ್ರವೀಣ್, ಸೈಯದ್ ಕರೀಂ, ಬಿವಿಜಿ ನಿವೃತ್ತ ಶಿಕ್ಷಕ ಸೇರಿದಂತೆ ಇತರರು ಇದ್ದರು. ಇಡೀ ಪ್ರಪಂಚವನ್ನೇ ಆಚರಣೆ ಮಾಡ್ತಾ ಇದೆ. ಅದರಲ್ಲಿ ನಮ್ಮ ಪುಟ್ಟ ಜಿಲ್ಲೆಯಾದಂಥ ಕೋಲಾರ ತಾಲೂಕಿನಲ್ಲಿ ಕೂಡ ಕರ್ನಾಟಕ ದಲಿತ ಸಿಂಹ ಸೇನೆ ವತಿಯಿಂದ ಇವತ್ತು ಮತ್ತೆ ಪ್ರಗತಿಪರ ಸಂಘಟನೆಗಳು ಎಲ್ಲ ಮುಖಂಡರುಗಳು ಸೇರಿ ನಾವು ಇಲ್ಲಿ ಪಾನಕ ಪಂಜಾರ ಕೊಡೋದ್ರ ಮುಖಾಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಾಂತಿ ನೆಲೆಸಲಿ. ನಮ್ಮ ದಿನನಿತ್ಯ ಬಾಳಲ್ಲಿ ಬೆಳಕಾಗಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಎಲ್ಲ ದೇವತೆಗಳಾಗ್ಬೋದು, ಎಲ್ಲ ಹಿರಿಯರಾಗ್ಬೋದು, ಯಾರು ಕಾಣಿಸ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿನಿತ್ಯ ಕಾಣಿಸ್ತಾ ಇದ್ದಾರೆ ನಮ್ಗಂದ್ರೆ ನಮಗೆ ಅವರು ಹಾರಿಕೊಟ್ಟವರ ದಾರಿ ಅದು ಬಂಗಾರ ಸುಗಮ ದಾರಿ ಅಂತ ನನ್ನ ಭಾವನೆ. ಬಂಧುಗಳೇ, ನಾವು ಯಾವತ್ತೂ ಕೂಡ ಅಂಜದೆ ಅಳಕದೆ ನಿತ್ಯ ಪ್ರತಿನಿತ್ಯ ಹೋರಾಟ ಮಾಡಿ ನಾವು ನ್ಯಾಯವನ್ನು ಪಡ್ಕೊಳ್ತಾ ಇದೀವಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷಯವನ್ನ ನುಂಗಿ ಅಮೃತವನ್ನು ಕೊಟ್ಟಿದ್ದಾರೆ ನಮಗೆ. ಕೆಲವು ಜನಗಳು ಇವತ್ತು ಜಾತ್ಯತೀತವಾಗಿ ಬೆಳಿಬೇಕಂತ ಜನಗಳು ಇವತ್ತು ಜಾತಿಗೋಸ್ಕರ ಮೀಸಲೇ ಇಡ್ತಾ ಇಲ್ಲ. ಜಾತಿ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ರು ಅಂಬೇಡ್ಕರ್ ಅವರು, ರಾಷ್ಟ್ರ ಮುಖ್ಯ ಅಂತ ಹೇಳ್ತಾ ಇದ್ರು, ದೇಶ ಮುಖ್ಯ ಅಂತ ಹೇಳ್ತಾ ಇದ್ರು. ಇವತ್ತು ಏನು ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ. ಬಂಧುಗಳೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಎಲ್ಲ ಮುಖಂಡರು ಸೇರಿ ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ವಿ. ಎಲ್ರಿಗೂ ಕೂಡ ಅಂಬೇಡ್ಕರ್ ಅವರ ಶುಭ ದಿನದಲ್ಲಿ ಅವ್ರಿಗೆ ಶುಭಾಶಯಗಳು ಕೋರ್ತಾ ಇವು ಕರ್ನಾಟಕ ದಲಿತ ಸಿಂಹ ಸೇನೆ ಕಚೇರಿಗೆ ಬಂದು ಎಲ್ಲರೂ ಕೂಡ ಆರೈಸಿದ್ರಿ. ಹಿಂಗೆ ನಮ್ಮ ಆರೈಕೆಗೆ ನಮ್ಮ ನಾಗಮಣಿ ಮೇಡಮ್ನವರು, ನಮ್ಮ ದಾಸ್ ಅವರು, ಮತ್ತೆ ನಮ್ಮ ವೆಂಕಟೇಶ್ ಅಣ್ಣರವರು, ನಮ್ಮ ಬಾಬಣ್ಣ ಅವರು, ಕರ್ನಾಟಕ ರಾಷ್ಟ್ರ ಸೇನೆ ಬಾಬಣ್ಣವರು, ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಪಾರ ಗೌರವಗಳವರು. ಅದರಿಂದ ಎಲ್ಲರೂ ಬಂದು ನಮ್ಮ ಅಮ್ಜದ್ ಜಿಲ್ಲಾ ಅಧ್ಯಕ್ಷರಾದಂಥ ಅಮ್ಜದ್ ಅವರು ಬಂದವರೇ. ಇವರೆಲ್ಲರೂ ಕೂಡ ಪರಿಶ್ರಮದ ಇವತ್ತು ಕಾರ್ಯಕ್ರಮ ಆಗಿದೆ. ಅವ್ರಿಗೆಲ್ಲರಿಗೂ ನಾನು ವಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.